ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಮಾಕ್ಟೇಲ್. ಇವತ್ತಿನ ರೆಸಿಪಿ ಕ್ರಿಸ್ಪಿ ಪೊಟ್ಯಾಟೊ ಬ್ರೆಡ್ ರೋಲ್. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದೆರಡು ಪೊಟ್ಯಾಟೊನ ಬಾಯ್ಲ್ ಮಾಡ್ಕೊಳ್ರಿ. ಹಾಗೆ ಸೈಡ್ಗೆ ಮೈದಾ ಸ್ಲರಿ ರೆಡಿ ಮಾಡ್ಕೋಬೇಕು. ಸೊ ಇದಕ್ಕೆ ಏನು ಮಾಡ್ಕೊಳ್ರಿ ಅಂದರೆ ಒಂದು ಬೌಲ್ನಾಗ 1 ಸ್ಪೂನ್ ಮೈದಾ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೊಂಡು ಸ್ಲರಿನ ರೆಡಿ ಮಾಡ್ಕೊಳ್ರಿ. ಅದಾದಮೇಲೆ ಒಂದು ಸೈಡ್ ನೀವೇನು ಮಾಡ್ಕೊಳ್ಳಿ, ಒಂದಿಷ್ಟು ಬ್ರೆಡ್ಸ್ನ ಬೇಯಿಸ್ಕೋಬೇಕು. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಅದಾದಮೇಲೆ ಒಂದು ಬೌಲ್ಗೆ ನಾವು ಕುದಿಸ್ಕೊಂಡಿರುವಂತಹ ಪೊಟ್ಯಾಟೊನ ಎಲ್ಲ ಸಿಪ್ಪಿ ತೆಗೆದು ಚೆಂದಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಚಾಟ್ ಮಸಾಲ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಈಗ ನಾವು ಬೇಯಿಸ್ಕೊಂಡಿರುವಂತಹ ಬ್ರೆಡ್ನ ಅಂಚನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಈ ಥರ ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಂದು ಪೊಟ್ಯಾಟೋದ ಏನು ಸ್ಟಫಿಂಗ್ ಇತ್ತಲ್ಲ ಅದನ್ನು ಇದ್ರೊಳಗೆ ನೀಟಾಗಿ ಫಿಲ್ ಮಾಡಿಕೊಂಡು ಇದನ್ನು ರೋಲ್ ಮಾಡಿರಿ. ನಾವು ಬೇಯಿಸ್ಕೊಂಡಿದ್ವಲ್ಲ ಬ್ರೆಡ್ನ, ಅದಿಲ್ಲಿ ರೋಲ್ ಮಾಡುವಾಗ ನಾವು ಬೇಯಿಸ್ಕೊಂಡಿರೋ ಕಾರಣ ಇದು ಕಟ್ ಆಗೋದಿಲ್ಲ. ಓಕೆ, ಅದೊಂದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾವು ರೋಲ್ ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಮೈದಾ ಸ್ಲರಿ ಒಳಗೆ ಅದನ್ನು ಎದ್ದು ಬ್ರೆಡ್ ಕ್ರಮ್ಸ್ನಾಗ ಒಂದು ಸ್ವಲ್ಪ ಹೊಳ್ಳಾಡಿಸಿ ರೆಡಿ ಮಾಡಿ ಇಟ್ಕೊಳ್ರಿ. ಆಮೇಲೆ ಇದಕ್ಕೆ ಸೈಡ್ಗೆ ಎಣ್ಣೆ ಕಾಯ್ಸೋಕ್ಕಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂತಹ ಬ್ರೆಡ್ ರೋಲ್ಸ್ನ ಟೂತ್ಪಿಕ್ಕಿಂದ ಸಿಕ್ಕಿಸಿ ಇದನ್ನೇನು ಮಾಡಬೇಕು, ಚೆನ್ನಾಗಿ ಕರಿಬೇಕು. ಸೊ ಡೀಪ್ ಫ್ರೈ ಮಾಡಿದ್ರೆ ನಮ್ಮ ಪೊಟ್ಯಾಟೊ ಬ್ರೆಡ್ ರೋಲ್ಸ್ ರೆಡಿ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಬೋದು, ನಿಮ್ಗೆ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.